ಮನುಷ್ಯ ಬಾಳಿನಲ್ಲಿ ಸುಖವನ್ನ ಬಯಸುತ್ತಾನೆ. ದುಃಖ ಬೇಡ, ಸುಖ ಶಾಂತಿ ನೆಮ್ಮದಿಯ ಬದುಕು ಬೇಕಾದರೆ ಉದಾತ್ತ ಚಿಂತನೆ ಮಾಡಬೇಕು ಎಂದು ದೈವಜ್ಞ ಬ್ರಾಹ್ಮಣ ಮಠಾಧೀಶ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು. ಪಟ್ಟಣದ ದುರ್ಗಾಕೆರೆಯ ಶ್ರೀ ವಿಠ್ಠಲ ರುಕುಮಾಯಿ ದೇವಾಲಯದ ಸಭಾಭವನದಲ್ಲಿ ತಾಲೂಕಾ ದೈವಜ್ಞ ದರ್ಶನ ಸಮಾರೋಪ ಕಾರ್ಯಕ್ರಮದ ದೀಪ ಬೆಳಗಿಸಿ ಆಶೀರ್ವಚನವನ್ನ ನೀಡಿದರು. ನಮ್ಮ ಹಿರಿಯರು ಎಲ್ಲರೂ ಸುಖ ಶಾಂತಿಯಿಂದ ಬಾಳಬೇಕು ಎಂದು ಬಯಸಿದ್ದರು. ನಾನು ನನ್ನ ಕುಟುಂಬ ಸುಖವಾಗಿ ಬಾಳಿದರೆ ಸಾಲದು, ಸಮಾಜದ ಅಸಹಾಯಕರಿಗೂ ಸಹಾಯ ಮಾಡಿದರೆ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ. ಬುದ್ಧಿವಂತ ಮನುಷ್ಯ ಬೇರೆಯವರ ದೋಷ ನೋಡದೆ ತಪ್ಪು ಹುಡುಕುವ ಕೆಲಸ ಮಾಡಬಾರದು. ಆಚಾರ್ಯ ಶ್ರೀ ಶಂಕರರು ಹೇಳಿದಂತೆ ಬಾಳಬೇಕು. ನಮ್ಮ ದೋಷ ನಾವು ಸುಧಾರಿಸಲು ಪ್ರಯತ್ನಿಸಬೇಕು. ಅಹಂಕಾರ ದುರ್ಗತಿಗೆ ಕಾರಣವಾಗುತ್ತದೆ. ಜ್ಞಾನವಂತರಾಗಲು ಪ್ರಯತ್ನಿಸಬೇಕು. ದೇವರ ಆರಾಧನೆ, ನಾಮಸ್ಮರಣೆ, ಗುರು ಹಿರಿಯರಿಗೆ ಭಕ್ತಿ, ಗೌರವ ನೀಡಿದಾಗ ಸುಖದ ದಾರಿ ಕಾಣುತ್ತದೆ ಎಂದು ಹೇಳಿದರು. जगाभितर कोणचे ना आमगेले मनीस आमी जेवण करताचे अंतिम संदर्भाचेर आमगेले मनीस आमकां अग्निध्वन करून आमगेले अंतिम संस्कार करता. तशें आमी जिवना भितर जातीतले ज्ञानवंत जावूंक प्रयत्न करतात. आचार्य शंकर हिंगे स्तोत्रा भितर बी सांगतात, मा गुरु धन जन यौवन गर्वम हरति निमेषात् काल सर्वम मायामयमिदम अखिलम जित्वा ब्रह्मपदम त्वं प्रविश्य विदित्वा. अर्थात मा गुरु धन जन यौवन गर्वम दुड्ड असा यौवन असा दोस्त असा म्हण अहंकार करनाका. हरति निमेषात् काल सर्वम काल म्हणजे कितें आसा एक सेकंदा भितर सकले तुजकंच्यान काण घेवंक शकता. ದೈವಜ್ಞ ಬ್ರಾಹ್ಮಣ ಸಮಾಜದ ಮಠಾಧೀಶ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಯವರು ಆಶೀರ್ವಚನದಲ್ಲಿ ಆರಾಧ್ಯ ದೇವಿ ಶ್ರೀ ಜ್ಞಾನೇಶ್ವರಿ ದೇವಿಯ ಆಶೀರ್ವಾದ, ಸುಜ್ಞಾನೇಶ್ವರ ಶ್ರೀಗಳ ಸಂಕಲ್ಪ, ಸಮಾಜ ಬಾಂಧವರ ಸಹಕಾರದಿಂದ ದೈವಜ್ಞ ದರ್ಶನ ಕಾರ್ಯಕ್ರಮ 45 ದಿನ ರಥಯಾತ್ರೆಯ ಮೂಲಕ ಕರ್ನಾಟಕದ 70 ಭಾಗಗಳಲ್ಲಿ ಯಶಸ್ವಿಯಾಗಿದೆ. ಎಲ್ಲ ಕಡೆಗಳಲ್ಲೂ ಅಭೂತಪೂರ್ಣವಾಗಿ ಸ್ವಾಗತಿಸಿದ್ದಾರೆ. ಮಾರ್ಚ್ 8ರಂದು ಹೊಸಕೇರಿಯಲ್ಲಿ ಮಹಾರುದ್ರಯಾಗ ಸಂಕಲ್ಪಿಸಲಾಗಿದೆ. ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಹೇಳಿದರು. तो हात सोडून काहीतरी लिहिलं पण हात नाही म्हणून तरी शिकायला कारण तिथे नऊ विचार आम्ही सुमोना एक विचार मात परिपूर्ण मागता असेल खरी ती समजतो ना त्याला शामेन कायशा आम्ही तुला सांगतो मस्त सांगतो कशाला त्या त्यांच्याविषयी हा लोकांना आणि गुरुजी मागवते तशी आम्ही किती जाऊ का देवाकडे आम्ही किती मागता आम्ही कशी होतं तिथे देवाला सांगते जेथे सांगले ते परिणाम गुरुजी दाखवतात. ಸಭಾ ಕಾರ್ಯಕ್ರಮದಲ್ಲಿ ದೈವಜ್ಞ ವಾಹಿನಿಯ ಜಿಲ್ಲಾಧ್ಯಕ್ಷ ಸತ್ಯನಾರಾಯಣ ಶೇಟ್ ಮಾತನಾಡಿ, ಶ್ರೀದೇವಿಯ ಕೃಪೆ ಹಾಗೂ ಗುರುವರೇಣ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಘಟಿತರಾಗಿದ್ದೇವೆ. ಸಮಾಜಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು. ಈ ಕಾರ್ಯಕ್ಕೆ ತಾವೆಲ್ಲರೂ ಸಹಾಯ ಮಾಡಿದ್ದೀರಿ. ದೀಪದ ಕೆಳಗೆ ಕತ್ತಲು ಎಂಬ ಮಾತನ್ನ ಎಲ್ಲರೂ ಸೇರಿ ದೀಪದ ಕೆಳಗೆ ಬೆಳಕಿದೆ ಎಂದು ಸಾಬೀತುಪಡಿಸಿದ್ದೀರಿ. ಮುಂದೆ ನಾವೆಲ್ಲ ಸಮಾಜದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಹೇಳಿದರು. तिथले कमी उत्तर समिती होता आणि आम्ही मुखाच्या कंटे एकदा मी काम मुखाच्या काम करताना आणि आम्ही बिझनेसचा मस्त गोता सांगा आम्ही वसूल करत असताना त्यांचे विचार की नाका म्हणजे जर ते निराम काढले ते थोडे ना किती म्हणतात आम्ही सांगितले देतात. ವೇದಿಕೆಯಲ್ಲಿ ಶ್ರೀ ವಿಠ್ಠಲ ರುಕುಮಾಯಿ ದೇವಸ್ಥಾನದ ಅಧ್ಯಕ್ಷ ಮಹಾದೇವ್ ಶೇಟ್, ದೈವಜ್ಞ ಮಠದ ಉಪಾಧ್ಯಕ್ಷ RS ರಾಯ್ಕರ್ ಉಪಸ್ಥಿತರಿದ್ದರು. ಸಮಾಜ ಬಾಂಧವರು ಬಿಳಿ ಶರ್ಟು, ಬಿಳಿ ಪಂಚೆ, ಕೆಂಪು ಶಾಲು, ಬಿಳಿ ಶಿರಸ್ಥಾನ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಮಹಿಳೆಯರು ಪೂರ್ಣ ಕುಂಭ ಕಳಸದೊಂದಿಗೆ ಹಸಿರು ಸೀರೆಯನ್ನ ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಮೆರವಣಿಗೆಯಲ್ಲಿ ಸುಗ್ಗಿ ಕುಣಿತ, ಯಕ್ಷಗಾನ ವೇಷ, ನೃತ್ಯ, ಮಹಿಳೆಯರ ಕೋಲಾಟ, ಚಂಡೆ ವಾದ್ಯ ಗಮನ ಸೆಳೆಯಿತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.